ಹಾಯ್ ಹಲೋ ನಮಸ್ಕಾರ. ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಸೊ ಫಸ್ಟೇ ಹೇಳ್ತಾ ಇದ್ದೀನಿ, ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಸಬ್ಸ್ಕ್ರೈಬ್ ಮಾಡಿದರೆ ಬೆಲ್ ಬಟನ್ ಸಹ ಒತ್ತಿ. ಸೊ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ಇಷ್ಟ ಆದರೆ ಏನಾದ್ರು ಸಜೆಷನ್ಸ್ ಅಥವಾ ಏನಾದ್ರು ಹೇಳೋಕ್ಕಿದ್ರೆ ಕಮೆಂಟ್ ಮಾಡಿ, ಅದನ್ನು ಮರಿಬೇಡಿ. ವ್ಲಾಗ್ ಇನ್ನೂ ಇಷ್ಟ ಆದರೆ ಬೇರೆಯವರಿಗೆ ರೀಚ್ ಆಗಲಿ ಅಂತ ಶೇರ್ ಮಾಡೋದನ್ನು ಮರಿಬೇಡಿ, ಆಯಿತಾ? ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇದು ಲಾಸ್ಟ್ ವೀಕ್ ಆದರೆ ಹಿಂದಿನ ವೀಕ್ ಅನಿಸುತ್ತೆ, ನಾವು ಏನೊಂದು ಸಣ್ಣ ರೋಡ್ ಟ್ರಿಪ್ ಅಂದರೆ ಒನ್ ಡೇ ಥರ ಹೋಗ್ಬಿಟ್ಟು ಬರೋಣ ಅಂತ ಊಟಿ ತನಕ ಹೋಗಿ ಬರೋಣ ಅಂತ ಹೊರಟಿದ್ದು ಸ್ವಲ್ಪ ಲೇಟ್ ಆಗಿತ್ತು. ತಿಂಡಿ ಎಲ್ಲ ತಿಂದು, ಸೊ ಬೆಂಗಳೂರು ಟ್ರಾಫಿಕ್ ಬೇರೆ ಅಲ್ಲ, ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗಬೇಕು ಅಂದರೆ ಸುಮಾರು ಹೊತ್ತಾಗತ್ತೆ. ಬೆಂಗಳೂರಿಂದ ಹೊರಗೆ ಹೋಗೋಕ್ಕೆ ಸುಮಾರು ಟೈಮ್ ಬೇಕಾಗತ್ತೆ. ಹಾಗೆ ಹೋಗ್ತಾ ಇದ್ವಿ. ಮುಂದೆ ಊಟಿಗೆ ಹೋದ್ವಾ ಇಲ್ವಾ, ಏನೇನಾಯಿತು ದಾರಿಲಿ ಅಂತ ನಿಮಗೆ ಗೊತ್ತಾಗತ್ತೆ ನೋಡ್ತಾ ಹೋದರೆ ಈ ವಿಡಿಯೋನ. ಆ್ಯಕ್ಚುಲಿ ನಾವು ಹೊರಟಿದ್ವಲ್ಲ, ಅವತ್ತೇನೋ ಪಾದಯಾತ್ರೆ ಇತ್ತಂತೆ ಮೈಸೂರು ಚಲೋ ಅಂತ. ಸೊ ಅದ್ರದ್ದು ಸ್ವಲ್ಪ ರಶ್ ಇತ್ತು. ಅಂದರೆ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಎಲ್ಲ ಇದ್ದಿದ್ರಲ್ಲ ಪಾದಯಾತ್ರೆಯಲ್ಲಿ. ಸೊ ಸ್ವಲ್ಪ ಪೊಲೀಸು ಮತ್ತು ಕಾರ್ಯಕರ್ತರು ಎಲ್ಲ ಇದ್ದರು. BJP ಮತ್ತು JDS ಅವ್ರದ್ದು ಇದ್ದಿದ್ದು. ವಿಡಿಯೋ ಕವರೇಜ್ ಎಲ್ಲ ಇತ್ತು. ಅದು ಫೈನಲಿ ನಾನು
ಈಗ ನಾವು ಟ್ರಾವೆಲ್ ಎಲ್ಲ ಹೋಗ್ತಾ ರೆಕಾರ್ಡ್ ಮಾಡೋಕ್ಕಿಂತ ಇದು ಡ್ಯಾಶ್ ಬೋರ್ಡಿಗೆ ಹಾಕ್ಲಿಕ್ಕೆ ಅದೊಂದು ಬರುತ್ತಲ್ಲ ಮೊಬೈಲ್ ಹೋಲ್ಡರು, ಅದನ್ನು ತೊಗೊಂಡೆ. ಸೊ ಅದರಲ್ಲಿ ಹಾಕ್ಬಿಟ್ಟು ಮೊಬೈಲ್ ವೀಡಿಯೋ ಮಾಡ್ತಾ ಇದ್ದೆ ನಾನು. ಅಂದರೆ ಇಷ್ಟು ಟೈಮ್ ನನ್ನ ಕೈಯಲ್ಲೇ ಹಿಡ್ಕೊಂಡು ಮಾಡ್ತಾ ಇದ್ದೆ. ಸುಮಾರು ಟೈಮಿಂದ ಹೇಳ್ತಿದ್ದೆ, ಅದು ಕೈ ನೋವು ಬಂದುಬಿಡುತ್ತೆ. ಒಂದೊಂದು ಸತಿ ಚಿಂಟುನು ನನ್ನ ಜೊತೆನೇ ಕೂತಿರ್ತಾನಲ್ಲ, ಅವನನ್ನು ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಮಾಡೋದು ತುಂಬ ಕಷ್ಟ ಆಗ್ತಾ ಇರುತ್ತೆ. ಅದಕ್ಕೆ ಈ ಸತಿ ಅದನ್ನು ತೊಗೊಂಡಿದ್ದೆ. ಸೊ ಅದರಲ್ಲಿ ಹಾಕ್ಬಿಟ್ಟಿದ್ನ. ಸೊ ಆನು ಆಫು ಕೊಟ್ಟರೆ ಆಯ್ತಲ್ಲ, ಆನ್ ಕೊಟ್ಟಾಗ ಅದು ರೆಕಾರ್ಡ್ ಆಗ್ತಾ ಇರುತ್ತೆ, ಆಫ್ ಕೊಟ್ಟರೆ ಅದು ಆಫ್ ಆಗಿಬಿಡುತ್ತಲ್ಲ. ಸೊ ಇದು ಸ್ವಲ್ಪ ಈಸಿ ಆಯ್ತು ನನಗೆ ಈ ಸತಿ ವೀಡಿಯೋ ಮಾಡೋಕ್ಕೂ. ನಾನು ಅಂದ್ಕೊಂಡಿದ್ದೆ ಊಟಿ ರೋಡೆಲ್ಲ ಚೆನ್ನಾಗಿರುತ್ತೆ, ಫುಲ್ ವೀಡಿಯೋ ಮಾಡ್ಕೊಂಬರ್ಬೋದು ಅಂತ. ಹಂಗೆ ಅಂದ್ಕೊಂಡೆ ನಾನು ಅದನ್ನು ತೊಗೊಂಡೆ. ಅಂದರೆ ಓಕೆ, ಇದು ಕವರು ಆಗಿಬಿಡತ್ತೆ, ಮತ್ತು ನೆಕ್ಸ್ಟ್ ಟ್ರಾವೆಲಿಗೂ ಎಲ್ಲ ಆಗತ್ತೆ ಅಂತ. ಏನೇನು ಗೊತ್ತಾ, ಈ ಕಾರ್ನ ನಾವು ನಮ್ಮ ಮದುವೆ ಆಗೋಕ್ಕಿಂತ ಮುಂಚೆನೇ ತೊಗೊಂಡಿದ್ದು 2015 ಅನಿಸುತ್ತೆ. ಸೊ ನೆಕ್ಸ್ಟ್ ಇಯರಿಗೆ ಆಲ್ಮೋಸ್ಟ್ 10 years ಆಗುತ್ತೆ. ಸ್ಟಿಲ್ ಇದನ್ನು ಚೇಂಜ್ ಮಾಡಬೇಕು ಸುಮಾರು ಸತಿ ಅನಿಸಿದೆ. ಹೌದು, ಚೇಂಜ್ ಮಾಡಬೇಕು ಅಂತ 2-3 ಸತಿ ಶೋರೂಮಿಗೆ ಹೋಗಿ ಬೇರೆ ಕಾರ್ನ ನೋಡ್ಕೊಂಬಂದಿದ್ದೀವಿ. ಬಟ್ ಅದೇನೋ ಹೇಳ್ತಾರಲ್ಲ ಸೆಳೆತ ಅಂತ, ಈ ಕಾರ್ನ ಬಿಡೋಕ್ಕೆ ಮನಸ್ಸಿಲ್ಲ. ಎಲ್ಲ ನೋಡ್ಕೊಂಬರ್ತೀವಿ, ಕಾರ್ ಇಷ್ಟ ಆಗಿರುತ್ತೆ, ಆಮೇಲೆ ಬೇಡ ಬಿಡಿ ಇನ್ನೊಂದು ಸ್ವಲ್ಪ ಟೈಮ್ ಇದನ್ನೇ ಓಡಿಸೋಣ, ಚೆನ್ನಾಗಿದೆ ಇದು, ಏನು ತೊಂದರೆ ಕೊಡ್ತಾ ಇಲ್ಲಲ್ಲ ಅಂತ ಇದನ್ನೇ ಓಡಿಸ್ತಾ ಇದ್ದೀವಿ. ಏನೋ ಒಂಥರ ಮನೆ ಅನ್ನೋ ಫೀಲಿಂಗ್ ಬಂದುಬಿಡತ್ತೆ ಕಾರಲ್ಲಿ ಕೂತ್ರೆ. ಇದೊಂಥರ ನಮ್ದು 2ನೇ ಮನೆ. ಅದು ನೋಡಿ 1,98,000 kilometers ರನ್ ಆಯಿತು. ನಾನು ಅದನ್ನು ವೀಡಿಯೋಸ ಮಾಡಿದೆ ಆಯಿತಾ. ಬಟ್ ಏನಾಯ್ತಂದರೆ, ಇದು ವೀಡಿಯೋ ಮಾಡಿದೆ ನಾನು, ಅಂದರೆ ಅದು ಡಿಸ್ಪ್ಲೇ ಎಲ್ಲ ಸ್ವಲ್ಪ ಗ್ಲಿಚಸ್ ಥರ ಆಗ್ತಾಯಿತ್ತು, ಯಾಕೋ ವೀಡಿಯೋ ಸರಿ ಬರ್ತಾ ಇರಲಿಲ್ಲ. ಹಾಗೆ ಮತ್ತು ಇನ್ನೊಂದು ಸತಿ ವೀಡಿಯೋ ಎಲ್ಲ ಮಾಡಿದೆ, ಅದನ್ನು ಕರೆಕ್ಟಾಗಿ ಬಂತು ಈ ಸತಿ. ಅದು ಮೂವಿಂಗ್ ಬೇರೆ ಇತ್ತಲ್ಲ, ಅಥವಾ ನಾನೇನೋ ಕ್ಯಾಮ್ರಾ ಸೆಟ್ಟಿಂಗ್ ಏನಾದ್ರು ಚೇಂಜ್ ಆಗಿತ್ತಾ ಏನೋ ಗೊತ್ತಿಲ್ಲ. ಬಟ್ ಅಂತೂ ಅದನ್ನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡೆ. ಇನ್ನೊಂದು 2000 ಆಗಿಬಿಟ್ರೆ ಅದು 2 lakh ಓಡುತ್ತೆ ಗಾಡಿ. ಸೊ ಟೋಲು ದಾಟಿದ್ವಿ ಆಯಿತಾ. ಟೋಲ್ ದಾಟಿ ನೆಕ್ಸ್ಟ್ ಮುಂದೆ ಇದಕ್ಕೂ ಹೋದ್ವಿ ನಾವು. ಎಲ್ಲಿ ಮೈಸೂರು ರೀಚ್ ಆದ್ವಿ ನಾವು. ಮೈಸೂರು ರೀಚ್ ಆದಮೇಲೆ ಏನಾಯಿತು ಗೊತ್ತಾ, ಒಂದೇ ಸತಿ ಡ್ಯಾಶ್ ಬೋರ್ಡಲ್ಲಿ ಅಂದರೆ ಅದು ಬ್ಲಿಂಕ್ ಆಗೋಕ್ಕೆ ಶುರು ಆಯಿತು. ಎಂಜಿನ್ ಓವರ್ ಹಿಟ್ ಅಂತ. ನಾವು ಬೇರೆ ಟ್ರಾಫಿಕ್ ಜಾಮಲ್ಲಿದ್ವಿ ಆಗ. ರೆಡ್ ಸಿಗ್ನಲ್ ಬಿದ್ದಿತ್ತು. ನಾವು ಇದ್ಯಾಕೆ ಹಿಂಗೆ ಆಗ್ತಿದೆ ಅಂದರೆ, ಅದಕ್ಕಿಂತ ಮೇ ಬಿ ಇಲ್ಲ ಅನ್ಸುತ್ತೆ, ಇದನ್ನು ನಾವು ಮೈಸೂರು ರೀಚ್ ಆಗಲಿಲ್ವಲ್ಲ. ಇಲ್ಲಿ ಏನಾಯಿತು ಅಂದರೆ, ನಮ್ಮದು AC ಸ್ವಲ್ಪ ಪ್ರಾಬ್ಲಮ್ ಇದೆ ಹೌದು, ಬಟ್ ಅದು ಸಡನ್ನಾಗಿ ಯಾಕೋ ವರ್ಕ್ ಆಗ್ತಾ ಇರಲಿಲ್ಲ AC. ನಾವು ಅಂದ್ಕೊಂಡ್ವಿ ಮೇ ಬಿ ಇದು ಯಾವಾಗಲೂ ಆಗತ್ತಲ್ಲ, ಅದೇ ಥರ ಪ್ರಾಬ್ಲಮ್ಮು. ನಮ್ಮದ್ರಲ್ಲಿ ಏನಾಗ್ತಿದೆ ಅಂದರೆ, ಅದು AC ಸ್ವಲ್ಪ ಐಸ್ ಕಟ್ಬಿಡುತ್ತೆ. ಸೊ ಆಫ್ ಮಾಡಿ ಅದೆಲ್ಲ ಐಸ್ ಕರಗಿದ್ಮೇಲೆ ಮತ್ತೆ ಆನ್ ಮಾಡಬೇಕು AC-ನ. ಸೊ ಅದೇ ಪ್ರಾಬ್ಲಮ್ ಅಂದ್ಕೊಂಡು ನಾವು ಸುಮ್ಮನಾದ್ವಿ ಆಯಿತಾ. ಹಂಗೆ ಅಂದ್ಕೊಂಡು ನಾವು AC ಆಫ್ ಮಾಡಿಕೊಂಡು ಓಕೆ ಪರವಾಗಿಲ್ಲ ಅಂತ ಹಾಗೆ ಹೋಗ್ತಾ ಇದ್ವಿ. ಸಡನ್ ನೋಡ್ತೀವಿ ಅದರದ್ದೆಲ್ಲ ಪ್ರಾಬ್ಲಮ್ ಏನಾಯಿತು, ಒಂದೇ ಸತಿ ಇಂಜಿನ್ ಓವರ್ ಹೀಟ್ ಅಂತ. ಇದುವರೆಗೆ ನಮಗೆ ಯಾವತ್ತೂ ಈ ಕಾರ್ಯ ಎಷ್ಟು ದೂರ ಹೋಗಿದ್ದೀವಿ ಅಂತಿಲ್ಲ, ನಮಗೆ ಒಂದು ದಿನನೂ ತೊಂದರೆ ಕೊಟ್ಟಿಲ್ಲ. ಇದು ಒಂದು ಸತಿ ನಾವು ಚಿರಂತನ ಹುಟ್ಟಕ್ಕೆ ಮುಂಚೆ ನಾನು ಮತ್ತು ಹಸ್ಬೆಂಡ್ ಮಾತ್ರ ಇದ್ವಲ್ಲ, ಆವಾಗ ರಾಯಗಢ ಫೋರ್ಟಿಗೆ ಹೋಗಿ ವಾಪಸ್ ಬರ್ತಾ ನೈಟ್ ಆಗಿತ್ತು ಮುಂಬೈಲಿ ನಾವಿದ್ದಾಗ. ಅಲ್ಲಿ ಬರ್ತಾ ಕಾರ್ ಟೈರ್ ಪಂಚರ್ ಆಯಿತು. ಅದು ಎಲ್ಲಿ ಗೊತ್ತಾ, ಜಸ್ಟ್ 1 minute ನಾವು ಮುಂದೆ ಬಂದಿಲ್ಲ, ಅಷ್ಟು ಬೇಗ ನಮಗೊಂದು ಪಂಚರ್ ಶಾಪ್ ಸಿಕ್ಕಿತ್ತು, ಅಲ್ಲೇ ಟೈರ್ ಚೇಂಜ್ ಮಾಡಿಸ್ಕೊಂಡ್ಬಂದ್ವಿ. ಅಷ್ಟು ಒಳ್ಳೆ ಕಾರಿದು, ನಮ್ಗೆ ಯಾವತ್ತೂ ತೊಂದರೆ ಕೊಟ್ಟಿರಲಿಲ್ಲ. ಇವತ್ತದು ಎಂಜಿನ್ ಓವರ್ ಹೀಟು. ಸೊ ಟ್ರಾಫಿಕ್ ಸಿಗ್ನಲ್ ಬಿಟ್ಟ ತಕ್ಷಣ ಅಲ್ಲೇ ಸೈಡಿಗೆ ಹಾಕಿ ನಿಲ್ಲಿಸ್ಬಿಟ್ಟು ನೋಡಿ, ಅದು ತೆಗ್ಬಿಟ್ಟು ನೋಡ್ದೆ ಅದು ಏನಾಗಿದೆ ಅಂತ. ಬಟ್ ನಮಗೆ ಅದು ಐಡಿಯಾ ಬರಲಿಲ್ಲ. ಸೊ ಯಾಕೆ ರಿಸ್ಕ್ ಅಂತ ನಾವು ಅವರು ಶೋರೂಮ್ ಅವರಿಗೆ, ಮೈಸೂರು ಶೋರೂಮಿದು ಫೋನ್ ನಂಬರ್ ಹುಡುಕಿ ಅವ್ರಿಗೆ ಕಾಲ್ ಮಾಡಿದ್ವಿ. ಅವ್ರು ಬರ್ತೀನಿ ಅಂತ ಹೇಳಿದರು. 1-2 ಗಂಟೆ ರೋಡ್ ಸೈಡಲ್ಲೇ ಕಾದಿದ್ದೀವ ಅಂತ ನಾವು ಕಾದು ಒಂಥರ ಸಾಕಾಯಿತು. ಬಟ್ ನಾವು ಅಂದ್ಕೊಂಡ್ವಿ ಇದು ಸರಿ ಆಗತ್ತೆ, ಅವ್ರು ಬಂದು ನೋಡ್ತಾರಲ್ಲ, ಅಂದರೆ ರೋಡ್ ಸೈಡ್ ಅಸಿಸ್ಟೆಂಟ್ ಅವ್ರು ಬಂದು ನೋಡ್ತಾರೆ, ಸರಿ ಆಗತ್ತೆ, ನಾವು ಸ್ಟಿಲ್ ಊಟಿಗೆ ಹೋಗ್ಬೋದು ಅಂತಲೇ ನಮ್ಮ ತಲೆಯಲ್ಲಿ. ಆಮೇಲೆ ನೋಡಿದ್ರೆ ಇಲ್ಲ, ಅವ್ರು ಬಂದು ಹೇಳಿದ್ರು ಅದೇನೋ ರೇಡಿಯೇಟ್ರ್ ಹಾಳಾಗಿದೆ, ಕೂಲೆಂಟ್ ಕಮ್ಮಿ ಆಗಿದೆ, ಕೆಲಸ ಮಾಡಿ ನೀವು ಶೋರೂಮಿಗೆ ತೊಗೊಂಡು ಹೋಗಿ ಅಂತ. ಅದು ಬೇರೆ ಸಂಡೇ ಅಲ್ಲ, ಅವರು ಸ್ವಲ್ಪ ಫಿಲ್ ಮಾಡಿ ಕೊಟ್ಟರು ಕೂಲೆಂಟ್ನೆಲ್ಲ. ಅದನ್ನ ತೊಗೊಂಡು ಹೋದ್ವಿ. ಅಲ್ಲಿ ತೊಗೊಂಡು ಹೋದ್ಮೇಲೆ ನಮ್ಗೆ ಆ್ಯಕ್ಚುಲಿ ಗೊತ್ತಾಗಿದ್ದು ರೇಡಿಯೇಟ್ರ್ ಪ್ರಾಬ್ಲಮ್ಮು ಅಂತ.
ಅಲ್ಲಿ ನಾವು ಹೋಗಿದ್ದ ಶೋರೂಮಲ್ಲೂ ರೇಡಿಯೇಟ್ರು ಇರಲಿಲ್ಲ, ಚೇಂಜ್ ಮಾಡಿಸೋಣ ಅಂತ. ಅವ್ರು ಇನ್ನೊಂದು ಶೋರೂಮಿಗೆ ಹೋಗಿದ್ರು. ಅಲ್ಲಿ ಹೋಗೋಷ್ಟೊತ್ತಿಗೆ ಸಂಡೇ ಯೂಶ್ವಲಿ ಬೇಗ ಕ್ಲೋಸ್ ಮಾಡ್ತಾರಲ್ಲ, ಸೊ ಅಲ್ಲಿ ಕ್ಲೋಸಿಂಗ್ ಟೈಮ್ ಆಗಿತ್ತು. ಆಮೇಲೆ ಅವರು ಕೆಲಸ ಮಾಡಿ, ಇವತ್ತು ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ರೇಡಿಯೇಟ್ರ್ ಇದೆ, ಬಟ್ ಇವತ್ತು ನಮಗೆ ಚೇಂಜ್ ಮಾಡೋಕ್ಕೆ ಯಾರು ವರ್ಕರ್ಸ್ ಇಲ್ಲ, ನೀವು ಒಂದು ಕೆಲಸ ಮಾಡಿ ಬಿಟ್ಬಿಟ್ಟು ಹೋಗಿ ನಾಳೆ ಬಂದು ತೊಗೊಂಡು ಹೋಗ್ಬೋದು ಅಂತ. ಫಸ್ಟ್ ಅದು ಅವ್ರಿಗೆ ಟೈಮ್ ಆಗಿಬಿಟ್ಟಿತ್ತಲ್ಲ, ಅದಕ್ಕೆ ಅವರು ನಿಮ್ಮ ರಿಸ್ಕಲ್ಲೇ ಬಿಟ್ಟು ಹೋಗಬೇಕು ಅಂದರು. ಅಂದರೆ ಅವರು ಇಂಟೇಕ್ ಫಾರ್ಮೆಲ್ಲ ತೊಗೊತಾರಲ್ಲ, ಅದು ಮಾಡಿದರೆ ಅವ್ರ ಜವಾಬ್ದಾರಿ, ಅದೇನು ನಾವು ಫಿಲ್ ಮಾಡಲಿಲ್ಲ ಅಂದರೆ ನಮ್ಮ ಜವಾಬ್ದಾರಿ ಇಲ್ಲ. ನಾವು ಕಾದ್ವಿ. ಆಮೇಲೆ ಅವ್ರಿಗೆ ಪಾಪ ಒಳ್ಳೆ ಜನ, ಅವರು ಏನು ಅನಿಸ್ತಾ ಗೊತ್ತಿಲ್ಲ. ಆಮೇಲೆ ಓಕೆ ಅಂತ ಅವ್ರಿಗೆ ಪಾಪ ಲೇಟ್ ಆದ್ರೂ, ಅವ್ರು ವರ್ಕ್ ಟೈಮ್ ಮುಗಿದಿದ್ರು ಅದು ಫಿಲ್ ಮಾಡಿಸ್ಕೊಂಡು ಓಕೆ ಕಾರನ್ನು ಒಳಗಿಡಿಸ್ಕೊಂಡು ನಾಳೆ ಬಂದು ಕಲೆಕ್ಟ್ ಮಾಡಿ ಅಂದರು. ಸರಿ ಅಂತ ಕಾರ್ನ ಬಿಟ್ಬಿಟ್ಟು ನಾವು ವಾಪಸ್ ಇನ್ನೇನು ಮಾಡೋದು, ಸಂಜೆ ಆಗಿತ್ತು, ಮಧ್ಯಾಹ್ನ ಊಟ ಬೇರೆ ಇಲ್ಲ ಈ ರಾಧಾಂತದಲ್ಲಿ. ಆಮೇಲೆ ಅಲ್ಲಿಂದ ನಾವು ಆಟೋ ಮಾಡಿಕೊಂಡು ಒಂದು ಹೋಟ್ಲಿಗೆ ಹೋಗಿ ಇಡ್ಲಿ ದೋಸೆ ಎಲ್ಲ ತಿಂದ್ಬಿಟ್ಟು, ಅದೊಂಥರ ಕಂಫರ್ಟ್ ಫುಡ್ಡಲ್ಲ, ತಿಂದ್ಬಿಟ್ಟು ಆಮೇಲೆ ಅಲ್ಲಿಂದ ನಾವು ಓಕೆ ಟ್ರೈನಲ್ಲಿ ಬರೋಣ ಅಂತ ಇದಕ್ಕೂ ಹೋದ್ವಿ ನಾವು. ಯಾವುದಕ್ಕೆ, ರೈಲ್ವೆ ಸ್ಟೇಷನಿಗೂ ಹೋಗಿದ್ದೀವಿ, ಅದನ್ನು ವಿಡಿಯೋ ಮಾಡಿದ್ದೀನಿ ನೋಡಿ. ರೈಲ್ವೆ ಸ್ಟೇಷನಿಗೆ ಹೋಗೋದು, ರೈಲ್ವೆ ಸ್ಟೇಷನಿಗೆ ಹೋದ್ಮೇಲೆ ಅದೇನಾಗಿತ್ತು, ಫುಲ್ಲು ಸುಸ್ತಾಗೋಗಿತ್ತು. ರೋಡ್ ಸೈಡ್ ಕಾದು ಮತ್ತು ಇದ್ರ ಹಿಂದೆ ಮುಂದೆ ಓಡಾಡಿ ಆ ಶೋರೂಮು ಈ ಶೋರೂಮು ಅಂತ ನನ್ನ ಬ್ಯಾಕ್ ಪೇನ್ ಇದೆಯಲ್ಲ, ಅದು ಸ್ವಲ್ಪ ಜಾಸ್ತಿ ಆಗಿಬಿಡ್ತು. ಬ್ಯಾಕ್ ಪೇನ್ ಬಂತ. ಸೊ ಹೋದ್ವಿ, ಟ್ರೈನಲ್ಲಿ ಜಾಗ ಸಿಗತ್ತೆ ಅಂತ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ಶು. ಆಮೇಲೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಓಕೆ ಇನ್ನೇನು ಮಾಡೋಣ, ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡು ಬಂದ್ವಿ. ಅಲ್ಲಿ ಟ್ರೈನಿಗೆ ಟಿಕೆಟು ತೊಗೊಂಡಿದ್ವಿ. ಆ್ಯಕ್ಚುಲಿ ಟ್ರೈನ್ ಟಿಕೆಟ್ ತೊಗೊಂಡ್ವಿ, ಒಂದು ಟ್ರೈನ್ ಸಹ ಬಂತು, ಬಟ್ ಆ ರಶ್ ನೋಡಿ ನಮಗೆ ಆಗಲಿಲ್ಲ. ಇಷ್ಟು ರಶಲ್ಲಿ ಇವನನ್ನ ಸಂಜೆ ಹೊತ್ತು ಹಿಡ್ಕೊಂಬರೋದು ಕಷ್ಟ, ಯಾಕಂದರೆ ಅವ್ನು ಬೇಗ ಮಲಗ್ತಾನಲ್ಲ, ಅಂದರೆ ಅವ್ನು ಬೇಗ ಮಲಗಿ ಅಭ್ಯಾಸ ಅಲ್ಲ, ಸೊ ಅದು ಕಷ್ಟ ಆಗುತ್ತೆ ಅಂತ ಮತ್ತು ಬೇಡ ಅಂದ್ಕೊಂಡು ಯಾಕೆ ಸುಮ್ಮನೆ ಕಿರಿಕಿರಿ ಅಂತ ಬಸ್ಸಲ್ಲಿ ಹೋಗೋಣ ಅಂತ ಬಂದ್ವಿ. ಬಸ್ಸಲ್ಲಿ ಬಂದರೂ ಬಸ್ಸಲ್ಲಿ ನಮಗೆ ಯಾವ ಬಸ್ಸಲ್ಲೂ ಜಾಗ ಸಿಗ್ತಿಲ್ಲ. ಬಸ್ ಸ್ಟ್ಯಾಂಡು ಅಷ್ಟು ರಶ್ಶು. ಆಮೇಲೆ ಓಕೆ ಬಂದು ಯಾವುದೋ ಬಸ್ ನಿಂತಿತ್ತು, ಆ ಬಸ್ಸಿಗೆ ಹೋಗಿ ಕೇಳಿದ್ರೆ ಅದು ಸ್ಲೀಪರ್ ಅಂತೆ, ಡಬಲ್ ರೇಟ್ ಆಯಿತು. ಅಂದರೆ ಏನು ಟ್ರೈನ್ ಟಿಕೆಟ್ ಕೊಟ್ಟಿದ್ವಿ ಅದಕ್ಕಿಂತ ಡಬಲ್ ರೇಟು ಒಬ್ಬರೊಬ್ಬರಿಗೆ ಕೊಟ್ಕೊಂಡು ಹತ್ಲಕ್ಕೆ ಬಸ್ಸಲ್ಲಿ ಬಂದ್ವಿ ಸ್ಲೀಪರಲ್ಲಿ. ನಾನು ನಿದ್ದೆ ಮಾಡ್ಕೊಂಬಂದೆ, ನಾನು ಮತ್ತು ಪಾಪು. ಹಸ್ಬೆಂಡ್ ಅವನಿಗೆ ನಿದ್ದೆ ಬರಲಿಲ್ಲ, ಸೊ ಅವನು ಹಾಗೆ ಕುತ್ಕೊಂಡಿದ್ದ. ಆಮೇಲೆ ಅಲ್ಲಿಗೆ ಬಂದು ಬೆಂಗಳೂರು ರೀಚ್ ಆದ್ವಿ, ನೈಟ್ ಆಗಿತ್ತು. ಆಮೇಲೆ ಮೇನ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಮತ್ತೆ ಮೆಟ್ರೋದಲ್ಲಿ ಬಂದ್ವಿ, ಮೆಟ್ರೋಯಿಂದ ಮತ್ತು ಆಟೋಲ್ಲಿ ಮನೆಗೆ ಬಂದ್ವಿ. ಸೊ ಇದೊಂಥರ ಹೆಂಗಾಯ್ತು ಅಂದರೆ, ರೋಡ್ ಟ್ರಿಪ್ ಹೋಗೋಣ ಅಂತ ಹೋಗ್ಬಿಟ್ಟು ಬರೀ ಕಾರ್ ರಿಪೇರಿ ಮಾಡ್ಕೊಳ್ಳೋ ಕೆಲಸ ಆಗ್ಬಿಡ್ತು ನಮ್ಮದು. ಬಟ್ ಸ್ಟಿಲ್ ಒಂಥರ ಚೆನ್ನಾಗಾಯಿತು. ಅಂದರೆ ಏನು ಗೊತ್ತಾ, ಯಾವುದಕ್ಕೂ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಹಿಂಗೆ ಆಯ್ತಲ್ಲ ಅಂತ. ಆ ಮೂಮೆಂಟ್ನ ಆಯ್ತು ಬಂದಿದೆ ಅಂತ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗೋದನ್ನು ಕಲಿಬೇಕು ಅಂತ ನಾನು ಅಂದ್ಕೊಂಡಿರೋದು. ಸೊ ಇಷ್ಟೇ ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಸ್ಟೇ ಹೇಳ್ದಂಗೆ ಅದನ್ನೆಲ್ಲ ಮಾಡಿಬಿಡಿ. ಬಾಯ್ ಬಾಯ್.